ಇಂದು ದಿನಾಂಕ 17/11/2025 ಸಚಿತ್ರ ಕಾರ್ಯಕ್ರಮ 6ನೇ ತರಗತಿ ವಿದ್ಯಾರ್ಥಿ ನಡೆಸುತ್ತಿದ್ದಾರೆ. ಇಂದಿನ ಸಚೇತನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು. ಈ ಉದ್ಯಾನವನ್ನು ನಾಗ ಎಂಬ ಹೆಸರಿನಿಂದ ತನ್ನ ಹೆಸರನ್ನು ಪಡೆದುಕೊಂಡು ಈ ಉದ್ಯಾನವನ್ನು ಮೈಸೂರು ಸಾಮ್ರಾಜ್ಯದ ಹಿಂದಿನ ಆಡಳಿತಗಾರರಾದ ಒಡೆಯರ ರಾಜವಂಶದ ರಾಜದ ವಿಶೇಷ ಬೇಟೆಯಾಡುವ ಮೀಸಲು ಪ್ರದೇಶವಾಗಿತ್ತು. ಇದನ್ನು 1955ರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ ಸ್ಥಾಪಿಸಲಾಯಿತು. ನಂತರ ಇದರ ವಿಸ್ತೀರ್ಣ 643.19 ಕಿಮೀ ಅಂದರೆ 319.78 ಮೈಲಿಗೆ ಹೆಚ್ಚಿಸಲಾಯಿತು. ಇದನ್ನು 1988ರಲ್ಲಿ ರಾಷ್ಟ್ರೀಯ ಉದ್ಯಾನವನ್ನಾಗಿ ಮೇಲ್ದರ್ಜೆಗೇರಿಸಲಾಯಿತು. ಈ ಉದ್ಯಾನವನ್ನು 1999ರಲ್ಲಿ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಯಿತು. ಈ ಉದ್ಯಾನವನ್ನು 1999ರಲ್ಲಿ ಭಾರತದ 37ನೇ ಹುಲಿಯ ಮೀಸಲು ಪ್ರದೇಶವೆಂದು ಘೋಷಿಸಲಾಯಿತು. ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ.